ಗೋವಾಗೆ ಕಾಲಿಟ್ಟು ಸಾರಿ ಗೋಕರ್ಣ ಕಾಲಿಟ್ಟಿದ್ದೀವಿ. ಗೋವಾ ಮಾಡಲ್ ಇದೆ ನೀನು ಪಾರ್ಟಿ ಹೊಸ ಚಪ್ಪಲಿ ತಗೊಂಡಿಲ್ಲ. ಹಾಂ, ಆ ಎಂಟ್ರೆನ್ಸ್ ಇಂದ ಹೋಗಿ ಇಲ್ಲಿಂದ ಮೇಲೆ ಹತ್ಕೊ ಬಂದಿದ್ದಾರೆ ನಾವು. ಇಲ್ಲಿಂದ ಹೋದರೆ ಮೆಟ್ಟಲ್ಲಿ ಹೊಡಿತಾರೆ, ಪ್ರೈವೇಟ್ ಪ್ರಾಪರ್ಟಿ ಅಂತೆ. ಇದ್ಯಾಕೆ ಮುಸ್ತಫಾ. ನಾವಿವತ್ತು ಹೋಗ್ತಾ ಇದ್ದೀವಿ ಗೋಕರ್ಣ. ಸದ್ಯ ನಾವಿರೋದು ಮಂಜುಮಣಿ ಬ್ರಿಡ್ಜ್ ಹತ್ರ. ಓಹೋ, ರೋಡ್ ಆಗಿದ್ದು ಸಿಕ್ಕಾಪಟ್ಟೆ ಗಾಡಿ ಓಡಾಡೋಕೆ ಶುರು ಆಗಿದ್ದಿಲ್ಲ. ಬಸ್ಸೆಲ್ಲ ಬಿಡ್ತೀವ್ರಲ್ಲ, ಬಸ್ಸೆಲ್ಲ ಓಡಾಡ್ತೀವಿ. ಮತ್ತೆ ಎಲ್ಲ ಸೂಪರ್ ಬೈಕ್ ಎಲ್ಲ ಇದೇ ರೋಡಿಗೆ ಓಡಾಡ್ತೀವಿ. ಈ ಊರಿನವ್ರು ಯಾರು ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಕಡೆ ಗೋವಾಗೆ ಗೋಕರ್ಣ ಕಾಲಿಟ್ಟಿದ್ದೀವಿ. ಗೋವಾ ಮೂಡಲ್ ಇದೆ ನೀನು. ಗೋಕರ್ಣ ಮೂಡಲ್ ಇದ್ದೀನಿ. ಬಟ್ ಇವಾಗ ನಾವು ಬಂದಿರೋದು ಉತ್ತರ ಕನ್ನಡದಲ್ಲಿರೋ ಗೋಕರ್ಣ. ಎಲ್ಲ ಹೋಗಿದ ಸ್ಟಾರ್ಟಿಂಗ್ ಭದ್ರಕಾಳಿ ದೇವಸ್ಥಾನಕ್ಕ ಊಟಕ್ಕೆ ಸೀದಾ ಊಟಕ್ಕೆ ಹೋಗಿ ಆಮೇಲೆ ಭದ್ರಕಾಳಿ ಟೆಂಪಲ್ ಹತ್ರ ಬರುವ. ಇವಾಗ ನಾವು ಆ ರೋಟಿಗೆ ಹೋಗಿದ್ವಿ. ಬಟ್ ಆ ರೋಟಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂತ ಇನ್ನೊಂದು ಶಾರ್ಟ್ ಕಟ್ ರೋಟಿಂದ ಬಂದಿದ್ವಿ. ಗೋಕರ್ಣ ಎಂಟ್ರಿ ಆದ್ವಿ. ಅಷ್ಟೇ ಊಟ ಮಾಡ್ಕೊಂಬಿಡುವ. ಎರಡು ಕಡೆ ಇದೆ ಊಟ. ಒಂದು ಇಲ್ಲೇ ಕ್ರಾಸಿಗೆ ಅನ್ನ ಸ್ಥಾನ, ಒಂದು ಇಲ್ಲಿ, ಮತ್ತೊಂದು ಲಾಸ್ಟ್ ಹೋಗ್ಬತ್ತೀಯ. ಫೈನಲಿ ಊಟದ ಲೈನಿಗೆ ಬಂದಿದ್ದೀವಿ. ಅಷ್ಟೊಂದೇನು ಜನ ಇಲ್ಲ. ಫೈನಲಿ ಬ್ಯಾಟಿಂಗ್ ಮುಗೀತು. ಸೊ ಇವಾಗ ಸುತ್ತಾಡೋಕೆ ಹೋಗುವ. ಎಲ್ಲರದು ಪೂರ್ತಿ ಚಪ್ಪಲ್ ಕದ್ಕೋದ್ರೆ ಒಂದೇ ಚಪ್ಪಲ್ ಕದ್ಕೋಗಿದ್ದಾರೆ. ಒಂದೇ ಇದೆ. ಫಸ್ಟ್ ಟೈಮ್ ನಾನು ನೋಡ್ತಿರೋದು ಇದು. ಜೋಡಿ ಚಪ್ಪಲಿ ಬಿಡ್ಲಿ, ಒಂದೇ ಚಪ್ಪಲಿ ಕದ್ಕೋಗಾರಲ್ಲ. ಬರೋದ್ರೊಳಗೆ ನಮ್ಮ ದೋಸ್ತಂದು ಒಂದು ಚಪ್ಪಲಿನೇ ಕಳೆದೋಗಿದೆ. ಹೊಸ ಚಪ್ಪಲಿ ತಗೊಳಕ್ಕೆ ಹೋಗುವ. ಗಣಪತಿ ದೇವಸ್ಥಾನ ಮುಕ್ಕಣಿ. ಅಷ್ಟೊಂದೇನು ಟ್ರಾಫಿಕ್ ಇಲ್ಲ, ಬಟ್ ಸ್ಟಿಲ್ ಇದೆ. ನಡ್ಕೊ ಓಡಾಡ್ಬೇಕಾದ್ರೆ ಭಾಳ ಕಮ್ಮಿ ಜನ ಇದ್ರಲ್ಲ. ಈಗ ಸಡನ್ನಾಗಿ ಜಾಸ್ತಿ ಆಗ್ಬಿಟ್ರೆ ಏನು ಎಲ್ಲರೂ 2 ಗಂಟೆ ಆಗಲಿ ಅಂತ ಕಾಯ್ತಿದ್ರೆ ಹೆಂಗೆ? ಅದೇ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಮಾರ. ಗೋಕರ್ಣಕ್ಕೆ ಬಂದೆ, ಚಪ್ಪಲ್ ಹುಡ್ಕೋ ಪರಿಸ್ಥಿತಿಯಲ್ಲಿ ಇದ್ದಾನೆ ನಮ್ಮ ದೋಸ್ತ. ಅದು 3,000 ರೂಪಾಯಿ ಚಪ್ಪಲಿ ಅಂತೆ, ಸಾರಿ 6,000 ರೂಪಾಯಿ ಚಪ್ಪಲಿ ಅಂತೆ. ಒಂದು ಸೈಡ್ ಕಳೆದೋಗಿದೆ. ಸೊ 3,000 ರೂಪಾಯಿ ಲಾಸ್. ಮತ್ತೊಂದು 3,000 ರೂಪಾಯಿ ಇವನೇ ಬಿಟ್ಟು ಬಂದ. ಪಾರ್ಟಿ ಹೊಸ ಚಪ್ಪಲಿ ತಗೊಂಡಿಲ್ಲ. 2,300 ರೂಪಾಯಿ ಕೊಡ್ಕೊಂಡು ತಗೊಂಡ್ಬೇಕು. ಅದೇ ಪಾರ್ಟಿ ಹೊಸ ದುಡ್ಡು ಹೋಯ್ತು ಅಂದ್ಕೊಂಡು ನಾ ಬೇಜಾರು. ಅವೆಲ್ಲ ಗೊತ್ತಿಲ್ಲ. ಹೊಸ ಐಟಮ್ ತಗೊಂಡೆ ಈಗ ನೀನು ಪಾರ್ಟಿ. ನೋಡಿ ಹೊಸ ಚಪ್ಪಲ್ ತಗೊಂಡಿದ್ದಾನೆ. ಆದ್ರೂ ಪಾರ್ಟಿ ಕೊಡಿಸ್ತಾ ಇಲ್ಲ ಇನ್ನು. ನಿಂಗೇನ ತೊಂದರೆ ಇಲ್ಲ ಮರೆ. 3,000 ರೂಪಾಯಿ ಹಾಗೆ ಬಿಟ್ಟಾಕ್ ಬಂದವ ನೀನು. ಇದೆಂತ ಲಾಸ್ ನಿಂಗೆ? ಇವರು ಶಾಪಿಂಗ್ ಎಲ್ಲ ಮುಗೀತು, ಚಪ್ಪಲಿ ಶಾಪಿಂಗ್. ಸೊ ಇವಾಗ ಟೆಂಪಲಿಗೆ ಹೋಗ್ತಾ ಇದೀವಿ. ಊಟ ಆಗಿಟ್ಟು 1 ತಾಸು ಆಯ್ತೇನಲ್ಲ, ಊಟ ಮಾಡ್ದಲ್ಲ ಹೋಯ್ತು. ಟೆಂಪಲ್ಲು ಹೋಗುವ. ಮೋಸ್ಟ್ಲಿ ಆನ್ ಇರ್ಬೋದೇನೋ. ಆನ್ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಗೋಗರ್ಬಲ್ಲ, ಅದು ರಾಮತೀರ್ಥ, ಅಲ್ಲಿಗೆ ಹೋಗುವ. ನೀ ಹೇಳ್ದೆ ಅಂದ್ಕೊಂಡು ಅದು ಹೇಳ ಓಕೆ ಹೋಗಿ ನೋಡುವ ಏನು ಹೆಸರು ಹಾಕೋಣ ಅಂತಾಗ.
ಕನ್ಫ್ಯೂಸ್ ಆಗೋದು ಬೇಡ. ಬನ್ನಿ ನಾವು ಯಾವ ಜಾಗಕ್ಕೆ ಹೋಗ್ತೀವಿ ಅಂತ ಆಮೇಲೆ ಹೇಳ್ತೀವಿ. ಫಸ್ಟು ಭದ್ರಕಾಳಿ ಟೆಂಪಲ್ ಕಡೆ ಹೋಗುವ. ಅಂತೂ ಭದ್ರಕಾಳಿ ಟೆಂಪಲ್ ಬಂದು ಕ್ಲೋಸ್ ಇದೆಯಾ? ಇಲ್ಲ, ಓಪನ್ ಇದೆ. ಬನ್ನಿ ಹೋಗ್ಬರುವ. ಅದು ಚಲೋನೇ ಅಲ್ಲ. ಇವಾಗ ಗೋಗರ್ಭದ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ. ರೂಟೆಲ್ಲ ಪೂರ್ತಿ ತೋರಿಸೋದಿಲ್ಲ, ಡೈರೆಕ್ಟಾಗಿ ಅಲ್ಲಿ ಹೋಗಿ ಮುಂದುವರಿಸುವ ವಿಡಿಯೋನ. ಏನಿಲ್ಲ, ಡೈರೆಕ್ಟಾಗಿ ಇದೇ ರೋಡ್, ಮೇನ್ ರೋಡಿಗೆ ಹೋಗ್ತಾ ಇದ್ರೆ ಶಾರ್ಟ್ ಕಟ್ ಎಲ್ಲ ಬರ್ತವೆ. ಸದ್ಯ ಅಲ್ಲೆಲ್ಲ ಹೋಗ್ಬಿಡಿ, ಸ್ಟ್ರೇಟ್ ರೋಡ್ ಹೋಗ್ತಾ ಇದ್ರೆ ಇದೆ. ಮೇನ್ ರೋಟಿಗೆ ಹೋಗ್ಬಿಡುವ, ಈ ರೂಟ್. ಯಾಕಂದ್ರೆ ಅಲ್ಲಿ ಬೋರ್ಡ್ ಹಾಕಿದೆ ನೋಡಿ, ಓಂ ಬೀಚಿಗೆ ಸ್ವಾಗತ. ಹಿಂಗೆ ಬಂದಾದ್ಮೇಲೆ ಈ ಕಡೆ ಇಲ್ಲಿ 2 ರೋಡ್ ಇದೆ. ಈ ಕೆಳಗಡೆ ರೋಡಿಗೆ ಬಂದ್ಬಿಡಿ. ಮೇಲ್ಗಡೆ ರೋಡಿಗೆ ಹೋದರೆ ಅದು ಓಂ ಬೀಚಿಗೆ ಹೋಗಿ ಮುಟ್ಸುತ್ತೆ ನಿಮಗೆ. ಸೊ ಈಗ ಕೆಳಗಡೆ ರೋಡಿಗೆ ಬನ್ನಿ, ಕೂಡಲೇ ಬೀಚಿಗೆ ಹೋಗೋ ರೋಡಿಗೆ. ಹೀಗೆ ಸರಿ ಸುಮಾರು 1 ಕಿಲೋಮೀಟ್ರ್ ಬರಬೇಕು. ಆಮೇಲೆ ಇಲ್ಲೊಂದು ಲೆಫ್ಟಿಗೆ ಟರ್ನ್ ಇದೆ. ಈ ಲೆಫ್ಟ್ ಅಲ್ಲ, ಮತ್ತೆ ಸ್ವಲ್ಪ ಮುಂದೆ ಹೋಗ್ಬೇಕು. ಇದು ಲೆಫ್ಟಿಗೆ ಗೌತಮಿ ಪ್ರಸಾದ್ ಜಂಗಲ್ ಆ್ಯಂಡ್ ಹಿಲ್ ವ್ಯೂ ಅಂತ ಇದೆ. ಹಿಲ್ ವ್ಯೂವಿಗಲ್ಲ, ಈ ಕಡೆ ಹೋಗ್ಬೇಕು. ಗಂಡಕ್ಕರ ಅಂತ ಡ್ಯಾನ್ಸ್ ಮಾಡ್ತಾ ಹೋಗ್ಬೇಕಾಗುತ್ತೆ ಸ್ವಲ್ಪ. ವೆಲ್ಕಮ್ ಟು ವಂಡರ್ಲಾ. ವೆಲ್ಕಮ್ ಟು ಸಸ್ತಾ ವಂಡರ್ಲಾ. ನೋಡಿ, ಟೂರಿಸ್ಟ್ ಎಲ್ಲ ಸಿಕ್ಕಾಪಟ್ಟೆ ಜನ ಬರ್ತಾರೆ. ರೋಡೊಂದು ಇಂಪ್ರೂವ್ ಆಗಿದ್ರೆ ಇನ್ನೂ ಖುಷಿ ಪಡ್ತಾರೆ. ಇದು ನಾವು ಅಪರೂಪಕ್ಕೆ ಬಂದ ನಮ್ಮ ಅಭಿಪ್ರಾಯ. ನೋಡ್ತಿರೋರ ಅಭಿಪ್ರಾಯ ಕಾಮೆಂಟ್ ಮಾಡಿ. ಈ ರೋಡಿಗೆ ಮೊಬೈಲ್ 2 ಕೈನಲ್ಲಿ ಹಿಡ್ಕೊಬೇಕು, ಇಲ್ಲಾಂದರೆ 5-6 ತಿಂಗಳು ಸ್ಯಾಲ್ರಿ ಎಲ್ಲ ಹೊಗೆ ಹಾಕೊಳ್ಳುತ್ತೆ. EMI ಒಂದೇ ನೇಣು ಹಾಕೊಳ್ಳೋದು ಒಂದು. ಇಲ್ಲ ಅಂತ ಬಂದರೆ ಜನ ಆಲ್ರೆಡಿ ತುಂಬ ಕಣಂಗ ಆಗ್ತಾ ಇದೆ. ಗಾಡಿಗಳೆಲ್ಲ ತುಂಬ ಇದ್ದಾವೆ, ತುಂಬ ಜನ ಬಂದಿದ್ದಾರೆ ಆಲ್ರೆಡಿ. ಸಿಕ್ಕಾಪಟ್ಟೆನೇ ಇದು. ಹೋಮ್ ಸ್ಟೇನ ಒಂದು ಇದು. ಹೋಮ್ ಸ್ಟೇಗೆ ರೋಡ್ ಮಾತ್ರ ಚೆನ್ನಾಗಿಲ್ಲ. ಕುಡ್ಲೆ ಬೀಚ್ ವ್ಯೂ ಪಾರ್ಕ್ ಮಾಡಿ. ಸೊ ನಿಮಗೆ ರೂಟ್ ಗೊತ್ತಾಗಲಿ ಅಂತ ಹೇಳಿ ಇಲ್ಲಿ ಕೇಸರಿ ಪತಾಕೆನೆಲ್ಲ ಹಾಕಿದ್ದಾರೆ. ಹಾಗೇ ವೈಟ್ ಕಲರಲ್ಲಿ ಮಾರ್ಕ್ ಕೂಡ ಮಾಡಿದ್ದಾರೆ ನೋಡಿ, ಮಾರ್ಕ್ ಕೂಡ ಮಾಡಿದ್ದಾರೆ. ಹಿಂಗೆ ಹೋಗೋಣ. ಹಾಂ, 50 ಮೀಟ್ರ್, ಒಂದು 4 ಹೆಜ್ಜೆ ಹಾಕೋ. ಬಾ. ಹಾಂ, ಅಂದ್ರಲ್ಲ ಬಿಡಿ. ಇಲ್ಲಿಂದ ಒಂದು 50 ಮೀಟ್ರು ನಡ್ಕೊಂಡು ಹೋದ್ರಾಯ್ತು. ಗೋಗರ್ಭ ಸಿಗುತ್ತೆ. ಬನ್ನಿ ನೋಡ್ಕೊಂಡು ಬರುವ. ಯಾವಾಗಲೋ ಬಂದಿದ್ದು, ಡಿಗ್ರಿ ಟೈಮಲ್ಲೇನೋ 2015 ಆ ಟೈಮಲ್ಲಿ ಬಂದಿದ್ದು. 10-11 ವರ್ಷ ಆಯಿತು. ಇವಾಗ ಬರ್ತಾಯಿದ್ದೀವಿ ಮತ್ತೆ. ಅದು ಕಾಣಿಸ್ತಾ ಇದೆ ನೋಡಿ, ಅದೇ ಗೋಗರ್ಭ. ಹೋಗಿ ಬರೋಣ ಬನ್ನಿ. ಆ ಕಡೆ ಇನ್ನೊಂದು ರೂಟ್ ಇದೆ, ಅಲ್ಲಿಂದ ಬಂದವರು ಅಂತ ಕಾಣಿಸುತ್ತೆ ಇವರೆಲ್ಲ. ಬಟ್ ಅದು ಸ್ವಲ್ಪ ಜಾಸ್ತಿ ನಡಿಬೇಕು. ಬಟ್ ಈ ರೂಟ್ ಏನಿದೆ ನಾವು ಬಂದಿದ್ದು ಸ್ವಲ್ಪ ಕಡಿಮೆ ನಡೆಯೋದು. ಏನಾ ಹೊಂಡದಲ್ಲಿ ಅಲ್ಲಿಂದ ಹಾರ್ತೀಯನ? ಹೋಸಲ ನಾವು ಬಂದವಾಗ 2015 ಏನೋ ಬಂದಾಗ ಏಣಿ ಇತ್ತು. ಹಾಂ, ಆ ಎಂಟ್ರೆನ್ಸಿಂದ ಹೋಗಿ ಇಲ್ಲಿಂದ ಮೇಲೆ ಹತ್ಕೊ ಬಂದಿದ್ದಾರೆ ನಾವು. ಅಷ್ಟೆಲ್ಲ ಸರ್ಕಸ್ ಬೇಡ ಅಂತದೆ. ಹಾಂ, ತೆಗೆದಾಕ್ಬಿಟ್ರೆ ಇವರು ಭಾಳ ಒಂದು. ಹಾಂ, ಹೇಳಿದ ಮಾತು ಕೇಳೋರಲ್ಲ ಇವರು ಅಂತ ಗೊತ್ತಾಗಿದ್ದಾರೆ. ಬನ್ನಿ ಒಳಗಡೆ ಹೋಗ್ಬರುವ. ಹೇಳೋಕ್ಕಾಗೋದಿಲ್ಲ, ನಮ್ಮ ಜನ ಹಾರಿಸೋದ್ರಲ್ಲಿ ನಂಬರ್ 1 ಇವರು. ಬನ್ನಿ ಇವಾಗ ಒಳಗಡೆ ಹೋಗ್ಬರುವ. ಓಹೋ, ಮಸ್ತಾಗಿದೆ ಜಾಗ. ಎಂಟ್ರನ್ಸ್ ಕೂಡ ಫುಲ್ ಕತ್ಲೆ.
ಕಾರಣ ಏನಪ್ಪ ಅಂದರೆ ಇಂಟ್ರೆಸ್ಟಿಂಗ್ ಆಗಿದೆ. ಬ್ರಹ್ಮ ಶಿವನ ಹತ್ರ ಬಂದು ನಾನು ಸೃಷ್ಟಿ ಮಾಡ್ತಾ ಇದ್ದೀನಿ, ಅಂದರೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾ ಇದ್ದೀನಿ, ಪ್ರಕೃತಿ ಸೃಷ್ಟಿ ಮಾಡಲಿಕ್ಕೆ ಸುಮಾರು ನಿಮ್ಮ ಹೆಲ್ಪ್ ಮಾಡಿ ಅಂತ ಹೇಳಿದಾಗ ಶಿವ ಬಂದು ಧ್ಯಾನ ಕೂತಿದ್ರಂತೆ ಇದೇ ಜಾಗದಲ್ಲಿ. ಈ ಜಾಗದಲ್ಲಿ ಧ್ಯಾನ ಕೂತಿದ್ದಾಗ ಏನಪ್ಪ ಶಿವ ಇನ್ನೂ ತನಕ ಧ್ಯಾನದಲ್ಲಿ ಹೇಳಲಿಲ್ಲ ಅಂತ ಬ್ರಹ್ಮ ಅವರೇ ಭೂಮಿನ ಸೃಷ್ಟಿ ಮಾಡಿಬಿಡ್ತಾರೆ. ಅಂದರೆ ಎಲ್ಲಿ ಶಿವ ಕೂತಿರ್ತಾನೆ ಅದರ ಸರೌಂಡಿಂಗ್ ಇಡೀ ಭೂಮಿನ ಸೃಷ್ಟಿ ಮಾಡಿಬಿಡ್ತಾರೆ. ಸೊ ಅದರಿಂದ ಸಿಟ್ಟಿ ಗೆದ್ದ ಶಿವ ಭೂಮಿಯನ್ನೇ ಹೊಡಿಲಿಕ್ಕೆ ಹೋದಾಗ ಭೂಮಿ ತಾಯಿ ಬಂದು ಇದನ್ನು ಹೊಡಿಬೇಡಿ. ಬಾವಲಿ ಎಲ್ಲ ಇದೆ, ಸ್ಮೆಲ್ ಇದೆ ಸ್ವಲ್ಪ. ಮಹಾಬಲೇಶ್ವರ ಟೆಂಪಲ್ ಆಯಿತು, ಮಹಾಗಣಪತಿ ಆಯಿತು, ರಾಮತೀರ್ಥ ಅಲ್ಲಿ ಹೋಗಿದ್ದಲ್ಲ, ರಾಮತೀರ್ಥ ಟೆಂಪಲ್ ಹೋಗಿದ್ದೇವಲ್ಲ ಟೆಂಪಲ್ ಹೋಗಿ ಬಂದರು. ಇಲ್ಲೊಂದು ಸೀಕ್ರೆಟ್ ಗುಹೆ ಇದೆ, ಬಟ್ ನಾವು ಹೋದರೆ ಹೋಗೋಕತ್ತಿದ್ದು ವಾಪಸ್ ಬರೋಕೆ ಗ್ಯಾರಂಟಿ ಇಲ್ಲ ನನಗೆ. ಭಾಳ ಡೀಪ್ ಇದೆ ಅನಿಸ್ತಿದೆ, ಇದು ಮುಚ್ಚೋಗಿರ್ಬೋದು. ದಯಮಾಡಿ ಕಾಪಾಡಬೇಕು. ಓಕೆ, ಇವಾಗ ಗೋಗರ್ಭ ದರ್ಶನ ಆಯಿತು. ಇಲ್ಲಿಂದ ಇವಾಗ ನಾವು ಹೋಗ್ತಾ ಇರೋದು ಜಟಾಯು ತೀರ್ಥಕ್ಕೆ. ಬನ್ನಿ ಅಲ್ಲಿ ಹೋಗಿ ನೋಡುವ, ಮತ್ತು ಹೋಗೋ ದಾರಿ ಹೆಂಗೆ ಅಂತ ನೋಡುವ. ಸೊ ಆ ಮೇನ್ ರೋಡಿಂದ ಒಳಗಡೆ ಏನು ಬಂದಿದ್ವಿ, 50 ಮೀಟ್ರ್ ಒಳಗಡೆ ಬಂದಿದ್ವಲ್ವ, ಆ ಮೇನ್ ರೋಡಿಗೆ ಮತ್ತೆ ಹೋಗಬೇಕು. ಅಲ್ಲಿಂದ ಸ್ವಲ್ಪ ಕೆಳಗಡೆ ಹೋಗ್ಬೇಕು ಹಿಂಗೆ. ಬನ್ನಿ ಅಲ್ಲಿ ಹೋದ ನಂತರ ಎಕ್ಸ್ಪ್ಲೇನ್ ಮಾಡ್ತೀನಿ ರೋಡನ್ನು. ಸೊ ಇದು ಸ್ಟಾರ್ಟಿಂಗಲ್ಲಿ ನಾನು ನಿಮ್ಗೆ ತೋರಿಸಿದಂತಹ ಜಾಗ, ನಾವು ಬೈಕನ್ನ ಪಾರ್ಕ್ ಮಾಡಿದ ಜಾಗ. ಇಲ್ಲಿಂದ ಅಲ್ಲಿಂದ ಒಳಗಡೆ ಹೋಗಿದ್ವಿ 50 ಮೀಟ್ರು, ಬಟ್ ಇವಾಗ ಇಲ್ಲಿಂದ ಹಿಂಗೆ ಕೆಳಗಡೆ ಹೋಗಬೇಕು. ಒಂದು 300 ಮೀಟ್ರ್ ಇದೆ ಅಷ್ಟೇ ಜಟಾಯು ತೀರ್ಥ. ಬನ್ನಿ ಅಲ್ಲೋಗಿ ಬರೋದು ಇವಾಗ. ಸೊ ಇಲ್ಲಿಂದ ಒಂದು ಗೇಟ್ ಕಾಣಿಸ್ತಿದೆ ನೋಡಿ, ಇಲ್ಲಿಂದ ಒಳಗಡೆ ಹೋಗಬೇಕು ಜಟಾಯು ತೀರ್ಥಕ್ಕೆ. ಇಲ್ಲಿಂದ ಹೋದರೆ ಮೆಟ್ಟಲ್ಲಿ ಹೊಡಿತಾರೆ, ಪ್ರೈವೇಟ್ ಪ್ರಾಪರ್ಟಿ ಅಂತೆ. ಸೊ ಪ್ರೈವೇಟ್ ಪ್ರಾಪರ್ಟಿಲೇ ಹೋಗೋದು ಬೇಡ, ನಾವು ಪಬ್ಲಿಕ್ ಪ್ರಾಪರ್ಟಿಲೇ ಹೋಗುವ. ಬನ್ನಿ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ಹೋಗಬೇಕು. ಇರಲೇ ಬಿಟ್ಟು ಸ್ವಲ್ಪ ವಾಕಿಂಗ್ ಮಾಡುವ, ಅಲ್ಲೂ ಆಮೇಲೆ ವಾಕಿಂಗ್ ಮಾಡಬೇಕು ಹಂಗಂತಿ ತಗೋಬತ್ತಿ. ಬಾ ಹಂಗಾರೆ ಹೋಗುವ. 3:30 ಆಗಿದ್ದಲ್ಲ, ನೀನು ಟೈಮ್ ಆಗಿದ್ರೆ ಹಾಂ ಅಂತಿದ್ದೆ, ಬಾ ಗಾಡಿ ತಗೊಂಬಂದು. ಓಕೆ, ಸ್ವಲ್ಪ ವಾಕ್ ಮಾಡುವ. ಹೆಂಗೋ ಬೇರೆ ದಿನ ಅಂತೂ ವಾಕ್ ಮಾಡೋದಿಲ್ಲ, ಇವತ್ತಾದರೂ ವಾಕ್ ಮಾಡುವ. ಅಲ್ಲಿ ಮೋಸ್ಟ್ಲಿ ಬೈಕೆಲ್ಲ ನಿಲ್ಸರ್, ಮೋಸ್ಟ್ಲಿ ಅಲ್ಲಿಂದ ಇರ್ಬೋದು. ಬನ್ನಿ ಅಲ್ಲಿಗೆ ಹೋಗಿನೇ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮುಂದೆ ಬಂದರೆ ಹಿಲ್ ಟಾಪ್ ಗೋಕರ್ಣ ಅಂತ ಒಂದು ಬೋರ್ಡ್ ಇದೆ ನೋಡಿ. ಸೊ ಇಲ್ಲಿಂದ ಒಳಗಡೆ ಹೋಗಬೇಕು. ಆಲ್ರೆಡಿ ತುಂಬ ಜನ ಬರ್ತಾ ಇದ್ದಾರೆ. ಬನ್ನಿ ಹೋಗುವ ವಾಕ್ ಮಾಡ್ತಾ. ಅಲ್ಲೇರೋ ಸ್ಕೂಟಿ ಕಲಿತಾ ಇದ್ದಾರೆ, ಸ್ವಲ್ಪ ಭಯ ಆಗ್ತಾ ಇದೆ. ಸ್ವಲ್ಪ ದೂರಿಂದ ಹೋಗುವ. ಗುಡ್ಡಲ್ಲಿ ಹತ್ಕ ಬಂದು. ಸೊ ಇಲ್ಲಿಂದ ಇನ್ನೂ ಸ್ವಲ್ಪ ಇದೆ ವಾಕಿಂಗ್. ಇದು ಒಳಗಡೆ ಎಂಟ್ರಿ ಪ್ರೈವೇಟ್ ಪ್ರಾಪರ್ಟಿಗೆ. ಒಳಗಡೆ ಇರೋದು ಮಾತ್ರ ಪ್ರೈವೇಟ್ ಪ್ರಾಪರ್ಟಿ, ಬಟ್ ನಾವು ಹೋಗೋದು ಸ್ಟೇಟ್ ಪಬ್ಲಿಕ್ ಪ್ರಾಪರ್ಟಿನಲ್ಲೇ. ಈ ಗುಡ್ಡನೇ ಹತ್ತೋಕತ್ತಿಲ್ಲಲ್ಲ ಮರೆ. ಆಲ್ಮೋಸ್ಟ್ ಟಾಪಿಗೆ ಬಂದಿದ್ದೀವಿ. ಇಲ್ಲೇನೋ ವರ್ಕ್ ನಡೀತದೆ, ಎಲ್ಲ ಬ್ಲಾಕ್ ಮಾಡಿಟ್ಟಾರೆ. ವ್ಯೂ ಸಖತ್ತಾಗಿದೆ ಮಾತ್ರ. ಇದೆಲ್ಲ ಬಂದ್ ಮಾಡಿಟ್ಟಿದ್ದಾರೆ, ಬಟ್ ಒಂದು ಸಣ್ಣ ಹಾದಿ ಇದೆ. ಸಣ್ಣ ಹಾದಿನೇ ದೊಡ್ಡ ಹಾದಿ ಮಾಡಿ ಹೋಗುವ ಬನ್ನಿ. ಓಕೆ, ಅದರ ಸಲುವಾಗಿ ಇಲ್ಲಿಂದ ಬೀಚ್ ವ್ಯೂ ಇದೆ. ಹಂಗೆ ಈ ಕಡೆ ವ್ಯೂ ಅಂತ ಕೇಳೋದೇ ಬೇಡ, ಸಖತ್ತಾಗಿದೆ. ಬನ್ನಿ ಮತ್ತೆ ಸ್ವಲ್ಪ ಮುಂದೆ ಹೋಗುವ. ಎಲ್ಲ ಮತ್ತೊಂದು ಸ್ವಲ್ಪ ವರ್ಷದಲ್ಲಿ ಫುಲ್ ಚೇಂಜ್ ಆಗ್ತಿದಿಲ್ಲ. ಆಲ್ಮೋಸ್ಟ್ ಹತ್ತಿರದಲ್ಲಿದ್ದೀವಿ ಇವಾಗ ವ್ಯೂವಿಗೆ.
ಬಂತು 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 ಸಮುದ್ರ. ಓಹೋ, ಒಳ್ಳೆ ವ್ಯೂ ಇದೆ. ಸಂಜೆ ಟೈಮ್ ಬಂದರೆ ಸಾಕಾಗಿರತ್ತೆ ಮಾತ್ರ. ನೋಡಿ ಸರಿ ಟೈಮಿಗೆ ಬಂದಿದ್ದೀವಿ. ಆದರೂ ಸೂರ್ಯ ನೆತ್ತಿ ಮೇಲೆ ನೆತ್ತಿ ಮೇಲೆ ಇದ್ದಾನೆ ಇನ್ನು. ಪಟ್ಟಣೆ ಸಂಜೆ ಹೊತ್ತಿಗೆ ಗೊತ್ತಾಗೋದಿಲ್ಲ. ಸಂಜೆ ಟೈಮಲ್ಲಿ ಬಂದ್ರೆ ಸಖತ್ ವ್ಯೂ ಇರುತ್ತೆ, ಸನ್ಸೆಟ್. ಬಟ್ ವೆಹಿಕಲ್ ತಗೊಂಬಂದ್ರೆ ಬೆಟರ್ ಅನಿಸ್ತಿದೆ. ಅಲ್ಲಿ ವೆಹಿಕಲ್ ಬಂದು ಮುಟ್ಟೋದಿಲ್ಲಲ್ಲ. ನೋಡ್ರಿ ರೋಡ್ ಇದೆ, ಅದು ಹಳೆ ರೋಡ್ ಇದು. ಅವ್ರು ಆ ಕಡೆ ಅವರ ಪ್ರಾಪರ್ಟಿ ಒಳಗೆ ಹೋಗಿ ಬರ್ಬೇಕಾಗ್ತದೆ. ಇಲ್ಲ, ಅದು ಅವ್ರು ಆ ಕಡೆ ತಗೊಂಬಂದಾರ ನೋಡಿ, ಮತ್ತೊಂದು ರೂಟಿಂದ ಬೈಕ್. ಹಾಂ, ಆ ಕಡೆ ರೂಟಲ್ಲ, ಅಲ್ಲಿಂದ ಬಂದ್ರು ಆತೈತೆ. ನಾವು ಜನ ಇದ್ದಾರ ಸುಮಾರು. ಜಟಾಯು ತೀರ್ಥ ಹೋಗ್ಲಿಕ್ಕೆ ಆಗತ್ತಾ ನೋಡುವ, ಸಾಧ್ಯ ಆದರೆ ಹೋಗಿ ಬರುವ. ಬನ್ನಿ ಮುಂದೋಗಿ ನೋಡಿ ಬರುವ ಹೆಂಗಿದೆ ವ್ಯೂ ಅಂತ. ಇದ್ಯಾಕೆ 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 ಬರೀ ಇಲ್ಲ ನೀರು ಬಾಟ್ಲು ಇಲ್ಲ ಅಂತ ಬರೀ ಇಂಥ ಹಗರಣನೇ ಬಂದಲ್ಲ. ಮುಚ್ಕೊಂಡು ಬಂದ್ವಾ ನೋಡಿದ್ವಾ ಹೋಗ್ವಾ ಎಂಬ ಲೆಕ್ಕದಲ್ಲೇ ಇರ್ಬೇಕು. ಮಸ್ತಾಗಿದೆ ಮಾತ್ರ ಸ್ಪಾಟು. ಬಂದ್ ಮಾಡಿಟ್ಟಾರೆ. ಮೊಬೈಲ್ ಯುಗದಲ್ಲಂತೂ ಅಲ್ಲ, ಮೊಬೈಲ್ ಇಲ್ದಿದ್ರೆ ಯುಗದಲ್ಲಿ. ಅವಾಗ ಎಂಟ್ರಿ ಇತ್ತಾ, ಇವಾಗ ಎಂಟ್ರಿ ಇಲ್ಲಲ್ಲ. ಅವಾಗೆಲ್ಲ ಅಲ್ಲಿಂದೆಲ್ಲ ಸರ್ಕಸ್ ಮಾಡಿ ಅಲ್ಲೆಲ್ಲ ಹೋಗಿ ಅಷ್ಟೆಲ್ಲ ಎಂಜಾಯ್ ಮಾಡೋಣ ಬಂದಿತ್ತು. ಇವಾಗ ಇಲ್ಲೇ ಬಂದ್ ಮಾಡಿದ್ದಾರೆ. ಇನ್ನೊಂದು ಇಲ್ಲಿ ವ್ಯೂ ಮಾತ್ರ ಮಸ್ತಾಗಿದೆ, ಸಾಕಾಗಿರೋ ಜಾಗ. ಬಟ್ ಸ್ವಲ್ಪ ಡೌನ್ ಇದೆ. ಚಪ್ಪಲೆಲ್ಲ ಘನ ಇದ್ರೆ ಬರ್ರಿ, ಇಲ್ಲಾಂದ್ರೆ ಬರೋಕ್ಕೆ ಹೋಗ್ಬೇಡಿ. ಗಾಳಿ ಬೀಸ್ತಾ ಇದೆ. ಸೂರ್ಯದೇವ ಮೇಲೆ ಇದ್ದಾನೆ ಇನ್ನು ತನಕ. ವೈಬ್ ಸ್ವಲ್ಪ ಡಿಫ್ರೆಂಟ್ ಆಗಿ ಹಿಟ್ ಆಗ್ತಾ ಇದೆ. ಲಿಂಗ ಅಲ್ಲಿ ಓಹ್, ಅಲ್ಲಿ ಸ್ವಲ್ಪ ಹಾಗೆ ಕಾಣಿಸ್ತಾ ಇದೆ. ಅದು ಹನಿ ಬೀಚ್ ಹತ್ರ ಒಂದಿತ್ತಲ್ಲ, ಆ ರೀತಿ ಇಲ್ಲ ನೋಡಿ. ಟೆಂಪರರಿ ಜಾಬ್ ಬೇರೆ ಮಾಡ್ತಾ ಇದ್ದಾನೆ ಮುಸ್ತಫಾ. ಸ್ವಲ್ಪ ಡೇಂಜರಸ್ ಆಗಿ ಕಾಣಿಸ್ತಾ ಇದೆ. ಸೊ ಜಟಾಯು ತೀರ್ಥ ವಿಡಿಯೋ ಮಾಡೋಕೆ ಹೋದರೆ ನಮಗೆ ತೀರ್ಥ ಬಿಡಬೇಕಾಗ್ಬೋದು ಅಂತ ಸಿಚುವೇಶನ್ ಬರೋ ರೇಂಜಲ್ಲಿದೆ. ಸೊ ಹೀಗಾಗಿ ಬೇಡ ಅಂತ ಕ್ಯಾನ್ಸಲ್ ಮಾಡಿ ವಾಪಸ್ ಬರ್ತಾ ಇದ್ದೀವಿ. ಅಲ್ಲಿ ಇವಾಗ ಜಟಾಯು ತೀರ್ಥಕ್ಕೆ ಹೋಗ್ಲಿಕ್ಕೆ ಆಗಿಲ್ಲ. ರೋಡು ಸ್ವಲ್ಪ ಪ್ರಾಬ್ಲಮ್ ಇದೆ ಅಲ್ಲಿ, ಅಂದರೆ ಪೂರ್ತಿ ಹೋಗ್ಲಿಕ್ಕಂತೂ ಆಗೋದಿಲ್ಲ, ಕಷ್ಟ ಆಗುತ್ತೆ. ಸೊ ಹೀಗಾಗಿ ಬಟ್ ವ್ಯೂ ಮಾತ್ರ ಸಖತ್ತಾಗಿದೆ. ವ್ಯೂ ಒಂದು ನೋಡ್ಕೊಂಡು ಬಂದ್ವಿ. ಹಾಗೆ ಈ ಕಡೆ ಇಲ್ಲೊಂದು ಸ್ವಲ್ಪ ಏನೋ ವ್ಯೂ ಇದ್ದಂಗಿದೆ. ಇದೊಂದು ಯಾಕೆ ಮಿಸ್ ಮಾಡೋದು, ಇದನ್ನು ನೋಡ್ಕೊಂಡು ಬರುವ. ಓಹೋ, ಇದು ಲಾಸ್ಟೇ, ಮತ್ತು ಮುಂದೆ ಹೋಗಂಗಿಲ್ಲ. ಬಟ್ ಅಲ್ಲಿ ಸುಮಾರು ಜನ ಹೋಗಿದ್ದಾರೆ, ಮಾರ್ಕಲ್ಲಿದೆ ನೋಡಿ. ಓಕೆ, ಗೋಗರ್ಭ ವ್ಯೂ ಅಂತೂ ಆಯಿತು. ಬಟ್ ಜಟಾಯು ತೀರ್ಥ ಆಗಿಲ್ಲ, ಯಾಕಂತಂದರೆ ಸ್ವಲ್ಪ ಕಷ್ಟ ಆಯಿತು. ಅಲ್ಲಿ ಹೋಗ್ಲಿಕ್ಕೆ ಎಂಟ್ರಿ ಕೂಡ ಸರಿಯಾಗಿಲ್ಲ. ಲೋಕಲ್ ಅವರಿಗೆ ಬೆಟರ್ ವೇ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಹಂಗೇ ನಮ್ಗೆ ಸಜೆಸ್ಟ್ ಮಾಡಿ, ಅಥವಾ ನಿಮ್ಮ ಜೊತೆನೇ ಹೋಗ್ತೀವಿ, ನೀವು ಯಾರು ಬರೋಕ್ಕೆ ರೆಡಿ ಇದ್ದರೂ ಬೇಕಾದ್ರೆ ಕಮೆಂಟ್ ಮಾಡಿ. ನಮ್ಗೆ ದಾರಿ ಕಾಣಿಸ್ಕೊಟ್ರೆ ಸಾಕು, ಹೋಗೋಣ. ಬಟ್ ವ್ಯೂ ಮಾತ್ರ ಸಖತ್ತಾಗಿದೆ. ಬೋಟಿಂದ ಹೋಗೋದಾದ್ರೂ ಪರವಾಗಿಲ್ಲ, ಒಂದು ಸಲ ಹೋಗಿ ಬರುವ. ಬಟ್ ಸದ್ಯ ಪ್ಲ್ಯಾನ್ ಕ್ಯಾನ್ಸಲ್. ಬಟ್ ಇಲ್ಲಿ ಬಂದು ಒಂದು ಸ್ವಲ್ಪ ಫೋಟೋಸ್ ಸ್ವಲ್ಪ ಕ್ಲಿಕ್ ಮಾಡಿದ್ವಿ, ಬಿಟ್ಟರೆ ಜಟಾಯು ತೀರ್ಥ ನೋಡ್ಲಿಕ್ಕಂತೂ ಆಗಲಿಲ್ಲ. ಸೊ ಇವಾಗ ಮುಚ್ಕ ಮನೆ ಹೋಗ್ತಾಯಿದ್ದೀವಿ.